ಗೊರ್ಲತ್ತು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ವತಿಯಿಂದ ದೆಹಲಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ವಿಮಾನ ಮೂಲಕ ಹೊರಟಿದ್ದಾರೆ. ಈ ಕುರಿತು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳ ದೆಹಲಿ ಪ್ರವಾಸಕ್ಕೆ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ವಿಶಿಷ್ಟ ಸಹಕಾರ ನೀಡಿದ್ದು, ಗ್ರಾಮದ ಮುಖಂಡರಾದ ಜೈರಾಮಣ್ಣ ಅವರು 30,000 ರೂಪಾಯಿ ಹಣಕಾಸು ಸಹಾಯ ಮಾಡಿದ್ದಾರೆ. ಜೊತೆಗೆ ಸಚಿವ ಡಿ. ಸುಧಾಕರ್ ಅವರು ಸಹ ಈ ಪ್ರವಾಸಕ್ಕೆ ಅಗತ್ಯ ಸಹಕಾರ ಒದಗಿಸಿದ್ದಾರೆ. ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ. ರಘುಮೂರ್ತಿಯವರು 25,000 ರೂಪಾಯಿ ನೆರವು ನೀಡಿದ್ದಾರೆ. ಅಲ್ಲದೆ ಗ್ರಾಮದ ಅನೇಕ ಮುಖಂಡರು ಹಾಗೂ ದಾನಿಗಳು ಹಣಕಾಸು ಸಹಾಯ ಮಾಡಿರುವುದು ಗಮನಾರ್ಹವಾಗಿದೆ. ವಿದ್ಯಾರ್ಥಿಗಳ ಪ್ರವಾಸಕ್ಕೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್. ಡಿ. ಕುಮಾರಸ್ವಾಮಿಯವರು ಉಚಿತ ಬಸ್ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಿದ್ದು, ರಾಷ್ಟ್ರಪತಿ ಭವನ ಮತ್ತು ಸಂಸತ್ ಭವನಕ್ಕೆ ಪ್ರವೇಶ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಿಂದ ಇದೇ ಮೊದಲ ಬಾರಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ದೆಹಲಿಗೆ ಶೈಕ್ಷಣಿಕ ಪ್ರವಾಸ ಕೈಗೊಂಡಿರುವುದು ವಿಶೇಷವಾಗಿದೆ. ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕರು, ಗ್ರಾಮದ ಮುಖಂಡರು ಹಾಗೂ ಹಿರಿಯರು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿದರು. ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಿದ್ದೀವಿ. ಅವರ ಪ್ರಯಾಣ ಸುಖಕರವಾಗಿ ಆರಾಮಾಗಿ ಬರಲಿ. ಚಾಕ್ಲೇಟ್ ಕೊಟ್ಟಿರೋ ಉದ್ದೇಶ ಏನಂತಂದರೆ, ಇವನ್ನ ನೀವು ದಯವಿಟ್ಟು ಯಾರು ಈಗಲೇ ತಿನ್ಬೇಡ್ರಿ. ವಿಮಾನದಲ್ಲಿ ಹತ್ತಿದಾಗ ಒಂದು ಸ್ವಲ್ಪ ಸುಮಾರು ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇಲೆ ಹೋದಾಗ ಕಿವಿ ದಪ್ಪ ಹಾಕ್ಕೊಳ್ತವೆ, ಗಂಟಲು ಒಣಗ್ತಿತೆ, ಅವಾಗ ಕಿವಿ ಹೊಡ್ತಾ ಬರುತ್ತೆ. ಉಗುಳುಂಬಿದ್ರೆ ಅವಾಗ ಕಿವಿ ಫ್ರೀ ಆಗುತ್ತೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ನೀವು ಚಾಕ್ಲೇಟ್ ಹಾಕ್ಕೊಂಡ್ರೆ ಉಗುಳುಂಬಿದಾಗ ಕಿವಿ ಫ್ರೀ ಆಗುತ್ತೆ. ಅದ್ರ ಮೇಲ್ಪಟ್ಟೋದಾಗ ನೀವು ಏನು ಬೇಕಾಗಲ್ಲ, ತಿರ್ಗಾ ಆರಾಮಾಗುತ್ತೆ. ಇಳಿಬೇಕಾದ್ರೆ 1-4 ಗಂಟೆ, ಹತ್ತಬೇಕಾದ್ರೆ 1-4 ಗಂಟೆ ಏನು ವೆದರ್ ಇರುತ್ತೆ, ಅಲ್ಲೊಂದು ಬ್ಯಾಡ್ ವೆದರ್ ಅಂತ ಒಂದು ಪದರ ಇರುತ್ತೆ. ಅದು ದಾಟೋ ಸಂದರ್ಭದಲ್ಲಿ ಎಲ್ಲರಿಗೂ ಕಿವಿ ದಪ್ಪ ಹಾಕ್ಕೊಳ್ತವೆ. ಶೀತಮೈ ಇರೋರಿಗೆ ಬೇಗ ಇದಾಗುತ್ತೆ, ಸ್ವಲ್ಪ ಉಷ್ಣಮೈ ಇರೋರಿಗೆ ಏನೂ ಆಗೋದಿಲ್ಲ. ಅದಕ್ಕೆ ಶಾಲುಗಳಾಗಲಿ ಸ್ವೆಟರ್ ಆಗಲಿ ಬಿಸಿ ಏನು ದೇಹವನ್ನು ಏನು ಬಿಸಿಯಲ್ಲಿ ವಸ್ತ್ರಗಳನ್ನು ಧರಿಸ್ಕೊಂಡಿದ್ರೆ ಒಳ್ಳೆಯದು. ಜೀವನದಲ್ಲಿ ಜೊತೆಗೆ ನೀವು ಹೋಗ್ತಕ್ಕಂಥ ಏರಿಯಾ ಗೊರ್ಲತ್ತು ಕ್ಷೇತ್ರದ ನಮ್ಮ ಶಾಲೆಯ ಮಕ್ಕಳು ದೆಹಲಿ ಪ್ರವಾಸಕ್ಕೆ ವಿಮಾನದ ಮೂಲಕ ಪ್ರವಾಸ ಕೈಗೊಳ್ಳುವುದರಿಂದ ಅವರಿಗೆ ಈ ಸಿಹಿ ಹಂಚುವುದರ ಮೂಲಕ ಅವರಿಗೆ ಶುಭವನ್ನು ಪ್ರಪ್ರಥಮವಾಗಿ ಹಾರೈಸ್ತಿದ್ದೀವಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಿದ್ದೀವಿ. ಅವರ ಪ್ರಯಾಣ ಸುಖಕರವಾಗಿ ಆರಾಮಾಗಿ ಬರಲಿ. ಚಾಕ್ಲೇಟ್ ಕೊಟ್ಟಿರೋ ಉದ್ದೇಶ ಏನಂತಂದರೆ, ಇವನ್ನ ನೀವು ದಯವಿಟ್ಟು ಯಾರು ಈಗಲೇ ತಿನ್ಬೇಡ್ರಿ. ವಿಮಾನದಲ್ಲಿ ಹತ್ತಿದಾಗ ಒಂದು ಸ್ವಲ್ಪ ಸುಮಾರು ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇಲೆ ಹೋದಾಗ ಕಿವಿ ದಪ್ಪ ಹಾಕ್ಕೊಳ್ತವೆ, ಗಂಟಲು ಒಣಗ್ತಿತೆ, ಅವಾಗ ಕಿವಿ ಹೊಡ್ತಾ ಬರುತ್ತೆ. ಉಗುಳುಂಬಿದ್ರೆ ಅವಾಗ ಕಿವಿ ಫ್ರೀ ಆಗುತ್ತೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ನೀವು ಚಾಕ್ಲೇಟ್ ಹಾಕ್ಕೊಂಡ್ರೆ ಉಗುಳುಂಬಿದಾಗ ಕಿವಿ ಫ್ರೀ ಆಗುತ್ತೆ. ಅದ್ರ ಮೇಲ್ಪಟ್ಟೋದಾಗ ನೀವು ಏನು ಬೇಕಾಗಲ್ಲ, ತಿರ್ಗಾ ಆರಾಮಾಗುತ್ತೆ. ಇಳಿಬೇಕಾದ್ರೆ 1-4 ಗಂಟೆ, ಹತ್ತಬೇಕಾದ್ರೆ 1-4 ಗಂಟೆ ಏನು ವೆದರ್ ಇರುತ್ತೆ, ಅಲ್ಲೊಂದು ಬ್ಯಾಡ್ ವೆದರ್ ಅಂತ ಒಂದು ಪದರ ಇರುತ್ತೆ. ಅದು ದಾಟೋ ಸಂದರ್ಭದಲ್ಲಿ ಎಲ್ಲರಿಗೂ ಕಿವಿ ದಪ್ಪ ಹಾಕ್ಕೊಳ್ತವೆ. ಶೀತಮೈ ಇರೋರಿಗೆ ಬೇಗ ಇದಾಗುತ್ತೆ, ಸ್ವಲ್ಪ ಉಷ್ಣಮೈ ಇರೋರಿಗೆ ಏನೂ ಆಗೋದಿಲ್ಲ. ಅದಕ್ಕೆ ಶಾಲುಗಳಾಗಲಿ ಸ್ವೆಟರ್ ಆಗಲಿ. ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್, ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.